ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಹೊತ್ತು ಆಚೆ ಕಡೆ ಟೈಮ್ ಪಾಸ್ ಮಾಡಿದೆ. ಹಾಗೆ ಬೆಳಗಿನ ಡ್ರಿಂಕು ಕೂಡ ಕುಡ್ಕೊಂಡು ಆಚೆ ಕಡೆ ಕೂತ್ಕೊಂಡಿದ್ದೆ. ಈ ರೀತಿ ಬೆಳಗ್ಗೆ ಎದ್ದು ಮನಿ ಪ್ಲಾಂಟ್ ಇರ್ಬೋದು ಅಥವಾ ಗಿಡಗಳನ್ನ ಬೆಳೆಸಿದ್ರೆ ಅದನ್ನು ನೋಡ್ತಾ ಇದ್ದರೆ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೆ ಫ್ರಸ್ಟ್ರೇಷನ್ ಎಲ್ಲ ಹೋಗುತ್ತೆ. ಪ್ರತಿ ಸತಿ ನಾವು ಪಾರ್ಕಿಗೆ ಹೋಗಿ ವಾಕಿಂಗ್ ಯಾಕೆ ಮಾಡಬೇಕಂದ್ರೆ ಮೇಯ್ನಾಗಿ ನಾವು ಹಸಿರು ಗಿಡಗಳನ್ನ ನೋಡೋದ್ರಿಂದ ತುಂಬಾ ಒಳ್ಳೆಯದು. ಆ ಕಾರಣಕ್ಕೆ ನಾನು ಬೆಳಗ್ಗೆ ಕೂತ್ಕೊಂಡು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ, ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ವರಾಂಡಾಗೆ ಬಂದು ಕೂತಿದ್ದೆ. ಸೊ ಇವಾಗ ನಾನು ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯೋಗ ಕೂಡ ಮಾಡಿಲ್ಲ. ನುಗ್ಗೆಕಾಯಿ ಸೊಪ್ಪಿನ ಕಷಾಯನ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂತಹ ಕೊರ್ಲೆ ಮಿಲ್ಲಿ ಬಳಸ್ಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಎನರ್ಜಿ ಡ್ರಿಂಕ್, ಡಿಟಾಕ್ಸೆಡ್ ಡ್ರಿಂಕ್ನ ಹೇಗೆ ಮಾಡೋದು, ಸಿಂಪಲ್ ಆಗಿ ವೆಯ್ಟ್ ಲಾಸ್ಗೂ ಸಪೋರ್ಟ್ ಆಗುತ್ತೆ, ಹಾಗೆ ಹೆಲ್ದಿಗೂ ಕೂಡ ತುಂಬ ಸಪೋರ್ಟ್ ಆಗುತ್ತೆ. ಈ ಎರಡು ಡ್ರಿಂಕ್ ಜೊತೆಗೆ ಮೊಷಪ್ ಸಾರನ್ನ ಕ್ವಿಕ್ಕಾಗಿ ಹೇಗೆ ಮಾಡೋದಂತನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ನಾನು ವರ್ಕೌಟ್ ಮಾಡಬೇಕು. ಆ ಕಾರಣಕ್ಕೆ ಅಷ್ಟರೊಳಗೆ ಕಷಾಯ ಹಾಗೆ ಸಾಂಬಾರು ಕಾಳನ್ನ ಬೇಯೋದಕ್ಕೆ ಇಟ್ಟರೆ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ಆಗುತ್ತೆ. ಆ ಕಾರಣಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು, ಅಂದರೆ ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಇದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಹಾಗೆಯೇ ಮೆಂತ್ಯ ಕಾಳು ಕೂಡ ಇತ್ತು, ಅದನ್ನು ಕೂಡ ಹಾಕಿ ಹಾಗೆ ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗಾಗೋಷ್ಟು ಉಪ್ಪನ್ನು ಕೂಡ ಹಾಕಿ ನೀಟಾಗೆ ಮಳ್ಳಿಸ್ಕೊತೀನಿ. ಇದು ಮಳ್ತಾ ಇರುತ್ತೆ, ಅಂದರೆ ಬೇಯ್ತಾ ಇರುತ್ತೆ, ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ಹಾಗೆ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ. ಅಷ್ಟರೊಳಗೆ ಕಷಾಯ ಅಂತೂ ರೆಡಿಯಾಗಿರುತ್ತೆ. ಆಫ್ ಮಾಡಿಬಿಟ್ಟು ಸ್ವಲ್ಪ ಯೋಗ ಮಾಡೋ ಅಷ್ಟರೊಳಗೆ ಸಾರು ಕೂಡ ಕುದ್ದಿರುತ್ತೆ. ನಾನು ಗಿಡಗಳನ್ನ ನೋಡಿಕೊಂಡು ಸ್ವಲ್ಪ ಕಷಾಯನ ಕುಡ್ದಿದ್ದೆ. ಹಾಗೇನ ಸ್ವಲ್ಪ ಇತ್ತು, ಕಷಾಯನ ಕುಡಿದು ಯೋಗನ ಮುಗಿಸ್ಕೊಂಡು ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಮಾಡಿ ಪೂಜೆನೂ ಕೂಡ ಆಯಿತು. ಪ್ರತಿ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಗೆ ನಾನು ಬಾಗಿಲಿಗೆ ದೀಪನ ಹಚ್ತೀನಿ. ಇನ್ನು ಪೂಜೆ ಮುಗಿಸ್ಕೊಂಡು ಅಡುಗೆ ಕಡೆ ಬಂದೆ. ಸೊ ಫಸ್ಟು ಪಾತ್ರೆಯಲ್ಲಿ ಆಲ್ರೆಡಿ ಸಾಂಬಾರಿಗೆ ಎಲ್ಲ ಕಾಳೆಲ್ಲ ನೀಟಾಗಿ ಬೆಂದಿತ್ತಲ್ವ, ಅದನ್ನು ಫಸ್ಟು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡ್ರೆ ಆರ್ಕೊಳ್ಳುತ್ತೆ. ಅದಾದಮೇಲೆ ತಿಂಡಿ ಎಲ್ಲ ಮಾಡಿದ್ಮೇಲೆ ಸಾಂಬಾರನ್ನ ಮಾಡೋಣ ಅಂತ. ಇನ್ನು ಕಷಾಯನೂ ಕೂಡ ರೆಡಿ ಇತ್ತು, ಇದನ್ನು ಕೂಡ ಸೋಸ್ಕೊಂಡು ಇಬ್ಬರು ಕುಡಿಯೋಣ ಅಂತ ಹೇಳಿ ಇಲ್ಲಿ ನಾನು ಸೋಸ್ಕೋತಾ ಇದ್ದೀನಿ. ಪ್ರತಿದಿನ ಪೂಜೆ ಮಾಡಿ ಕೆಲಸ ಮಾಡೋಣ ಅಂತ ಅಂದ್ಕೋತೀನಿ, ಆದರೆ ಆಗೋದಿಲ್ಲ. ಒಂದೊಂದು ಸತಿ ಕಷ್ಟ ಆಗುತ್ತೆ. ಬಟ್ ಶುಕ್ರವಾರ ಮಾತ್ರ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀನಿ, ಈಸಿಯಾದ ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಹೇಳಿ ಮೊದಲು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಡುಗೆಗೆ ಬರ್ತೀನಿ. ಇವಾಗ ನಾನು ಕಷಾಯ ಕುಡಿದ್ಬಿಟ್ಟು ನಾವಿಬ್ಬರು, ಅವರು ಕೂಡ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ಅಡುಗೆಗೆಲ್ಲ ತರಕಾರಿನೆಲ್ಲ ಹೆಚ್ಚಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಉಪ್ಪಿಟ್ಟು ಮಾಡೋದ್ರಿಂದ ಹಾಗೆ ಡಿಟಾಕ್ಸೆಡ್ ಡ್ರಿಂಕ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಈ ರೀತಿ ಹಚ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸಿಂಪಲ್ ಆದ ಟೇಸ್ಟಿ ಆದ ಕ್ವಿಕ್ಕಾಗಿ ಹೇಗೆ ಉಪ್ಪಿಟ್ಟನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮಿಲ್ಲಿಟ್ಸಲ್ಲಿ ನಾವು ಹಲವಾರು ರೀತಿಯ ಮಿಲ್ಲಿಟ್ಸಲ್ಲಿ ಹಾಗೆ ಹಲವಾರು ರೀತಿಯಾಗಿ ನಾವು ಉಪ್ಪಿಟ್ಟನ್ನ ಮಾಡ್ಬೋದು. ಇದು ಒಂದು ರೀತಿಯ ಉಪ್ಪಿಟ್ಟು. ನಾನು ಇನ್ನೊಂದು ರೀತಿಯ ಉಪ್ಪಿಟ್ಟನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟು 3 to 4 ಟೈಪ್ಸ್ ನಾವು ಉಪ್ಪಿಟ್ಟನ್ನ ಮಾಡ್ಬೋದು. ಇಲ್ಲಿ ನಾನು ಯಾವುದೇ ಥರದ ಮಿಲಿಟ್ಸ್ನ ಉರಿತಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬೆನ್ಸಿ ರವೆನ ಬಳಸಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಟೇಸ್ಟು, ಅದೇ ಥರ ಫೀಲ್ ಇರುತ್ತೆ. ಇವಾಗ ನಾನು ಒಂದು ಪ್ಯಾನಿಗೆ 2 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಕಡಲೆಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆ ಕಾರಣಕ್ಕೆ. ಇನ್ನು ಬಟಾಣಿ ಇತ್ತು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಒಣಗಿರೋಂಥ ಬಟಾಣಿನ ರಾತ್ರಿನೇ ನೆನಾಕಿ ಇಟ್ಟಿದ್ದೆ. ಹಸಿ ಬಟಾಣಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಒಣ ಬಟಾಣಿನ ನೆನೆಸಿ ಈ ರೀತಿ ಹಾಕೋದಾದರೆ ಒಗ್ಗರಣೆಗೆ ಹಾಕಿ ಆವಾಗ ನೀಟಾಗಿ ಬಾಯ್ಲ್ ಆಗುತ್ತೆ. ಹಸಿ ಬಟಾಣಿ ಆದರೆ ಬೇಕಾದರೆ ನೀವು ನೀರು ಹಾಕಿದ್ಮೇಲೂ ಹಾಕ್ಬೋದು, ಅಥವಾ ನೀರು ಹಾಕೋಕ್ಕೂ ಮುಂಚೆ ಒಂದು 5 ಮಿನಿಟ್ಸ್ ಮುಂಚೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೂ ಕೂಡ ಹಾಕೋಬೋದು. ಆದರೆ ಇದು ಒಣ ಬಟಾಣಿ ನೆನೆಸಿರೋದ್ರಿಂದ ನೀಟಾಗಿ ಬೇಯಬೇಕಲ್ವ, ಆ ಕಾರಣಕ್ಕೆ ನೀವು ಬಟಾಣಿನ ಇವಾಗಲೇ ಹಾಕೋದು ಉತ್ತಮ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು 2 ಎಸಳು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ದ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ವೈಟ್ ಈರುಳ್ಳಿ, ಅದಕ್ಕೆ ಇದು ಈರುಳ್ಳಿ ಥರ ಕಾಣಲ್ಲ, ಎಲೆಕೋಸ್ ಥರ ಕಾಣುತ್ತೆ. ವೈಟ್ ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಟೊಮ್ಯಾಟೊನು ಕೂಡ ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈ ಆಡ್ಕೊತೀನಿ.
ಉಪ್ಪಿಟ್ಟಿಗೆ ಅವಲಕ್ಕಿಗೆ ನೀವು ಬೇಕಿದ್ರೆ ಬಟಾಣಿನ ಬಳಸಿ ಎಷ್ಟು ಚೆನ್ನಾಗಿರುತ್ತೆ. ಹಸಿ ಬಟಾಣಿನ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಪಲಾವ್ಗೆ ಮಾತ್ರ ಒಣಗಿರುವಂಥ ಬಟಾಣಿನ ನೆನೆಸಿ ಹಾಕಿದ್ರೆ ಒಂದು ವಿಭಿನ್ನವಾಗಿರುವಂಥ ಟೇಸ್ಟು ಸಿಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಕೈ ಆಡ್ಕೊಳ್ತೀನಿ. ಈರುಳ್ಳಿ, ಟೊಮ್ಯಾಟೊ ಏನೆಲ್ಲ ಹಾಕಿದ್ದೀನಲ್ವ ಒಗ್ಗರಣೆಗೆ, ಇದೆಲ್ಲ ಬೆಂದಿದ್ದಾದ ಮೇಲೆ ನಾನು ಇಲ್ಲಿ ನೀರನ್ನ ಹಾಕ್ಕೊಳ್ತಿದ್ದೀನಿ. 1.5 ಗ್ಲಾಸ್ ಆಗೋಷ್ಟು ನಾನು ಬರ್ಗುನ ಬಳಸೋದ್ರಿಂದ 3 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಮಳ್ಳಬೇಕಲ್ವ, ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ತೊಂದರೆ ಇಲ್ಲ. ನಾನು ಸ್ವಲ್ಪ ಉಡಿಯಾಗಿ ಮಾಡ್ಕೊಳ್ಳೋಣ ಅಂತ ಕರೆಕ್ಟಾಗಿ 3 ಕಪ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಪೇಸ್ಟ್ ಅಥವಾ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ನ ಜಾಸ್ತಿ ಹಾಕಿ. ಒಬ್ಬೊಬ್ಬರು ತುಂಬ ತೆಳುವಾಗಿ ತಿಂತಾರೆ, ಅಂದರೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ ತೆಳುವಾದ ಉಪ್ಪಿಟ್ಟು, ಆ ರೀತಿ ಮಾಡೋದಾದರೆ 3 ಅಳತೆಯಲ್ಲಿ ನೀವು ನೀರನ್ನ ಹಾಕ್ಕೊಳ್ಬೇಕು. ಇವಾಗ ಉಪ್ಪಿಟ್ಟು ಮಳ್ಳೋದಕ್ಕೆ ಬಿಟ್ಟಿದ್ದೀನಿ. ಫಸ್ಟು ನೀಟಾಗಿ ಬಟಾಣಿ ಎಲ್ಲ ಬೇಯಬೇಕು. ಅದನ್ನು ಬೇಯೋಷ್ಟರೊಳಗೆ ಇಲ್ಲಿ ಡಿಟಾಕ್ಸಿ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಬೆಟ್ಟದ ನೆಲ್ಲಿಕಾಯಿ, 1 ಇಡಿ ಆಗೋಷ್ಟು ಪುದೀನ ಸೊಪ್ಪು, ಹಾಗೆ ಅರ್ಧ ಸೌತೆಕಾಯಿನ ತಗೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದನ್ನು ಕುಡಿದು ನೀವು ಸ್ವಲ್ಪ ಅಂದರೆ ಒಂದು ಮೀಡಿಯಮ್ ಸೈಜಿನ ಕಪ್ಪಿನಲ್ಲಿ ರಾಗಿ ಗಂಜಿ ಕುಡಿತಾ ಹೋದರೆ ವೆಯ್ಟ್ ಲಾಸು ಕೂಡ ತುಂಬ ಫಾಸ್ಟಾಗಿ ಆಗ್ತೀರಾ. ಇದನ್ನು ನೀವು ಒಂದ್ಸತಿ ಟೇಸ್ಟ್ ಮಾಡಿ. ದಿನಕ್ಕೆ ಒಂದ್ಸತಿ ಬೆಳಗ್ಗೆ ಹೊತ್ತು ನೀವು ಡಿಟಾಕ್ಸಿ ಡ್ರಿಂಕ್ನ ಕುಡಿಬೇಕು. ಅದು ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸು ಕೂಡ ಕ್ವಿಕ್ಕಾಗಿ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ನಾವು ತರಬೇಕಾದ್ರೆ ಸ್ವಲ್ಪ ದಪ್ಪ ಇರೋದನ್ನ ತೊಗೊಂಡು ಬನ್ನಿ, ಎಳೆ ಇರೋದೆಲ್ಲ ತರಬೇಡಿ, ಸ್ವಲ್ಪ ಒಗ್ರು ಜಾಸ್ತಿ ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿ ನಮಗೆ ಕೂದಲಿಗೆ, ಕಣ್ಣಿಗೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕೆ ಬೆಟ್ಟದ ನೆಲ್ಲಿಕಾಯಿನ ನಾವು ದಿನ ತಿಂತೀವಿ. ಆದರೆ ವೆಯ್ಟ್ ಲಾಸ್ ಅಂತ ಕಾನ್ಸೆಪ್ಟಲ್ಲ, ಹೆಲ್ತ್ಗೆ ಒಳ್ಳೆಯದು. ಒಂದು ದಿನದಲ್ಲಿ 1 ಬೆಟ್ಟದ ನೆಲ್ಲಿಕಾಯಿ ತಿನ್ನೋದು ಒಳ್ಳೆಯದಂತೆ. ಆ ಕಾರಣಕ್ಕೆ ಇವಾಗ ನಾನು ಡಿಟಾಕ್ಸಿ ಡ್ರಿಂಕ್ಗೆ 1 ನೆಲ್ಲಿಕಾಯಿನ ಹಾಕೋತೀನಿ. ಬೇರೆ ಬೇರೆ ಥರದ ಪದಾರ್ಥನ ಬಳಸ್ಕೊಂಡು ನೀವು ಡಿಟಾಕ್ಸಿ ಡ್ರಿಂಕ್ನ ಮಾಡ್ತಿದ್ರು ಕೂಡ ನೀವು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಡಿಟಾಕ್ಸಿ ಡ್ರಿಂಕ್ನ ಇಬ್ಬರೂ ಕುಡಿತಿದ್ದೀವಿ. ನಾವು ಕಷಾಯನ ಕುಡಿದು ಅಟ್ಲೀಸ್ಟ್ 30ರಿಂದ 40 ನಿಮಿಷ ಬ್ರೇಕ್ನ ಕೊಡ್ತೀವಿ. ಇವಾಗ ಅವ್ರಿಗೆ ಆಲ್ರೆಡಿ 30 ಮಿನಿಟ್ಸ್ ಆಗಿದೆ, ಹಶು ಕೂಡ ಆಗ್ತಿರುತ್ತೆ, ಬೇಗ ಎದ್ದಿರ್ತಾರಲ್ವ, ಅದಕ್ಕೆ ಇವಾಗ ಡಿಟಾಕ್ಸಿ ಡ್ರಿಂಕ್ನ ಕೊಡ್ತಾ ಇದ್ದೀನಿ. ಇನ್ನು ಅಷ್ಟರೊಳಗೆ ಉಪ್ಪಿಟ್ಟು ಕೂಡ ನೀಟಾಗಿ ಮರಳಿತ್ತು. ಇವಾಗ ನಾನು ತೆಂಗಿನಕಾಯಿನ ಹಾಕ್ಕೊಳ್ತೀನಿ. ನಾನು ಮೊದಲೇ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಬಟಾಣಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು ಎಲ್ಲ ನೀಟಾಗಿ ಹೊಂದ್ಕೊಂಡು ಬೇಯ್ಕೊಳ್ಳಿ ಅಂತ ಹೇಳಿ ಕಾಯಿನ ಮುಂಚೆನೇ ಹಾಕಿರಲಿಲ್ಲ. ಎಕ್ಸ್ಪೆಷಲಿ ತರಕಾರಿ ಪಲ್ಯ ಅದು ಒಗ್ಗರಣೆಲೇ ಬೇಯಿಸೋದಾದರೆ ನಾನು ಕಾಯಿನ ಸ್ವಲ್ಪ ಲೇಟಾಗಿ ಹಾಕ್ತೀನಿ. ನೀಟಾಗಿ ಮೊದಲು ತರಕಾರಿ ಎಲ್ಲ ಬೇಯ್ಕೊಳ್ಳಿ. ಅದಾದಮೇಲೆ ಕಾಯಿನ ಹಾಕಿದ್ರೆ ಕಾಯಿ ರಸ ಬಿಟ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಇರುತ್ತೆ ಉಪ್ಪಿಟ್ಟು, ತುಂಬ ಅದ್ಭುತವಾದ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ. ನಾರ್ಮಲ್ ಉಪ್ಪಿಟ್ಟನ್ನು ಕೂಡ ಈ ರೀತಿ ಟ್ರೈ ಮಾಡಿ. ನೀವು ಬಟಾಣಿ ಇರ್ಬೋದು, ತರಕಾರಿ ಇರ್ಬೋದು, ಏನನ್ನೂ ಹಾಕಿಲ್ಲ, ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಅಂದರೆ ನೀವು ಬೇಕಿದ್ರೆ ಕಾಯಿನ ಇಮಿಡಿಯೇಟ್ ನೀರು ಹಾಕಿದ ತಕ್ಷಣವೇ ಹಾಕ್ಬೋದು. ಬಟ್ ಇದೆಲ್ಲ ಹಾಕಿದಾಗ ನೀವು ಕಾಯಿನ ಸ್ವಲ್ಪ ಲೇಟಾಗಿ ಹಾಕಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ನಾವು ಹಾಲನ್ನೇ ಹಾಕಿದ್ದೀವಿ ಅನ್ನೋ ಥರ ಇರುತ್ತೆ ಉಪ್ಪಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಕೊರ್ಲೆನ ನೆನಾಕಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಅಳತೆ ಮಾಡಿಬಿಟ್ಟು ಇವಾಗ ಇಲ್ಲಿಗೆ ಹಾಕ್ಕೊಳ್ತಿದ್ದೀನಿ. 1.5 ಕಪ್ ಆಗೋಷ್ಟು ಅಳತೆ ಮಾಡಬೇಕು. ನಾವು ಮಿಲಿಟ್ಸ್ನ ನೆನಾಕಿದ್ದೀವಿ ಅಂದರೆ ಸ್ವಲ್ಪ ಅಳತೆಗೆ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ, ನೀರಿನ ಅಂಶನೂ ಬರುತ್ತೆ ಅಲ್ವಾ, ಆವಾಗ ಅಳತೆ ತಪ್ಪಿಡುತ್ತೆ. ಆ ಕಾರಣಕ್ಕೆ ನಾನು 1.5 ಕಪ್ ಆಗೋಷ್ಟು ಹಾಕ್ಕೊಳ್ತಿದ್ದೀನಿ. 1 ಕಪ್ಪು ಮಿಲಿಟ್ಸ್ನ ನಾವು ನೆನಾಕಿದ್ರೆ ಅದು 1.5 ಕಪ್ಪಷ್ಟು ಆಗುತ್ತೆ. ನೋಡಿ, ಕೊರ್ಲೆ ಈ ರೀತಿ ಇರುತ್ತೆ, ಹಸಿರುವಾಗಿರುತ್ತೆ ಕೊರ್ಲೆ. ಇದನ್ನು ನಾನು ಇವಾಗ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡಿರೋದು. ಕೊರ್ಲೆನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಮಿಲಿಟ್ಸ್ ಅಂತ ಲಿಸ್ಟ್ ನೋಡಿದ್ರೆ 6 ಮಿಲಿಟ್ಸ್ ಇರುತ್ತೆ. ಆದರೆ ಅದರಲ್ಲಿ ಎಲ್ಲದರಲ್ಲೂ ಕೂಡ 60% ಅಷ್ಟು ಫೈಬರ್ ಇದ್ದರೆ ಕೊರ್ಲೆಯಲ್ಲಿ ಆಲ್ಮೋಸ್ಟ್ 80 to 90% ಫೈಬರ್ ಇರುತ್ತೆ. ಇದು ತುಂಬ ಒಳ್ಳೆಯದು, ಡೈಜೆಷನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ಬಸ್ಸಾರಿನ ಕಾಳನ್ನ ಕೂಡ ಒಗ್ಗರಣೆ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಆಫೀಸ್ಗೆ ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಸ್ಲೈಸಸ್ನ ಮಾಡಿ ಉಪ್ಪು ಖಾರ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಂಡೋದ್ರೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಅವಾಗವಾಗ ಬಾಯಲ್ಲಿಟ್ಕೊಂಡು ಚೀಪ್ತಾ ಇರ್ಬೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಟ್ಕೊತೀನಿ. ಇದು ಕಾಯೋಷ್ಟರೊಳಗೆ ನಾನು ಉಪ್ಪಿಟ್ಟು ಕೂಡ ಪಕ್ಕದ ಸ್ಟವಲ್ಲಿ ಇಟ್ಟಿದ್ದೀನಲ್ವ, ಅದನ್ನು ಕೂಡ ಹಾಗೆ ಕೈಯಾಡ್ಕೊತಾ ಇರ್ತೀನಿ. ಇನ್ನು ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಆ ಕಾಳನ್ನ ಹಾಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಬಿಡ್ತೀನಿ. ಇನ್ನು ಮಿಕ್ಕಿದ್ದ ಕಾಳನ್ನ ನಾನು ಇವಾಗ ಒಗ್ಗರಣೆಗೆ ಹಾಕೋತಿದ್ದೀನಿ.
1 ಸ್ಪೂನ್ ಕೊಕೊನಟ್ ಆಯಿಲ್ಗೆ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಕಡಲೆಬೇಳೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನಾನು ಪ್ರತಿಯೊಂದು ಅಡುಗೆಗೂ ಕೂಡ ಕಡಲೆಬೇಳೆನ ಹಾಕ್ತಾ ಇರ್ತೀನಿ. ಹಾಗೆ ಈಗ ಸ್ವಲ್ಪ 2 ಹಸಿಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. 1 ಎಸ್ಲಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹಂತದಲ್ಲಿ ನೀವು ಬೇಕಾದ್ರೆ ಜೀರಿಗೆ ಪೌಡರ್ನ ಹಾಕೋದು ಕೂಡ ತುಂಬ ಒಳ್ಳೆಯದು ಡೈಜೆಷನ್ಗೆ. ಆದರೆ ನಾನು ಇಲ್ಲಿ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇಲ್ಲ. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ಈರುಳ್ಳಿ ನಾವು ಬೇಯಿಸಬೇಕು ಅಂತ ಹೇಳಿದ್ರೆ ಒಂದು ಮೀಡಿಯಮ್ ಆಗಿ ಮಾತ್ರ ಬೇಯಿಸ್ಕೊಳ್ಳಿ, ತುಂಬ ಫ್ರೈ ಮಾಡ್ಕೋಬೇಡಿ. ಈ ಬಸ್ಸಾರಿನ ಕಾಳನ್ನ ಎಕ್ಸ್ಪೆಷಲಿ ಒಗ್ಗರಣೆ ಮಾಡ್ತಾ ಇದ್ದೀವಿ ಅಥವಾ ಮೊಳಕೆ ಕಾಳನ್ನ ಒಗ್ಗರಣೆ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿ ಆಫ್ ಬಾಯ್ಲ್ನ ಮಾತ್ರ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಓವರ್ ಬಾಯ್ಲ್ಡ್ ಆಗಿದ್ರೆ ಚೆನ್ನಾಗಿರೋದಿಲ್ಲ. ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀವಿ ಅಂದರೆ ಓವರ್ ಬಾಯ್ಲ್ನ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ತೆಂಗಿನ ತುರಿನ ಹಾಕೋತಿದ್ದೀನಿ. ಆಲ್ಮೋಸ್ಟ್ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಎಣ್ಣೆಯಲ್ಲೇ ಒಂದೊಂದ್ಸತಿ ಫ್ರೈ ಮಾಡ್ಕೊತೀನಿ ಅಥವಾ ಒಂದೊಂದ್ಸತಿ ಕಾಳನ್ನ ಹಾಕಿ ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ಹಾಕಿ ಮಾಡುವಂಥ ಅಡುಗೆನ, ಇಲ್ಲಾಂದರೆ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನಾವು ಆಫೀಸಿಗೆ ಹೋಗಿ ಸಂಜೆ ಬರೋದ್ರಿಂದ ಹಾಳಾಗಬಾರ್ದಲ್ವ, ಆ ಕಾರಣಕ್ಕೆ ಕಾಯಿನ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಹಾಗೆ ಕಾಳು ಎರಡನ್ನೂ ಕೂಡ ಹಾಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ನಾನು ಹಾಗೆ ಸ್ಟ್ರೈನರಲ್ಲೂ ಕೂಡ ಎತ್ತಿಟ್ಕೋತಾ ಇದ್ದೀನಿ ರುಬ್ಬೋದಕ್ಕೆ. ಎಲ್ಲ ಅಡುಗೆ ಆದಮೇಲೆ ಆಫೀಸ್ಗೂ ಕೂಡ ಹೊರಡಬೇಕಲ್ಲ, ಹೊರಟುಬಿಟ್ಟು ಇನ್ನೂ ಟೈಮ್ ಇತ್ತಂದರೆ ಆವಾಗ ನಾನು ಸಾಂಬಾರು ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ಆಫೀಸಿಂದ ಬಂದ ಮೇಲೆ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಸಾಲ ರುಬ್ಬೇಕಲ್ವ, ಅದೇನು ಕೂಡ ಇನ್ನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಈಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಗಲೇ ಮಾಡಲೇಬೇಕಾಗತ್ತೆ. ಆ ಕಾರಣಕ್ಕೆ ಯಾವ ರೀತಿ ಆಗುತ್ತೆ ನೋಡಿಕೊಂಡು ಫಟಾಫಟ್ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರು ಸೋಸಿದಂಥ ನೀರಿರ್ಬೋದು, ಸ್ವಲ್ಪ ಕಾಳು. ಇನ್ನು ಸೈಡಿಗೆ ನಾನು ಕಾಳು ಒಗ್ಗರಣೆ ಹಾಕ್ತಿದ್ನಲ್ವ, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ನಾನು ಏನು ಕೂಡ ಸಪ್ರೇಟಾಗಿ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ರಾಗಿ ಗಂಜಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನೀರನ್ನ ಇಟ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಇದು ಬಂದು ಕಂಪ್ಲೀಟ್ ರಾಗಿ ಹಿಟ್ಟಲ್ಲ, ಸ್ವಲ್ಪ ರಾಗಿಗೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ, ಅಂದರೆ 1 kg ರಾಗಿಗೆ ಒಂದು 100 ಗ್ರಾಮ್ ಆಗೋಷ್ಟು ಅಕ್ಕಿ, ಮೆಂತ್ಯ, ಉದ್ದಿನಬೇಳೆ ಹಾಗೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಗೆ ಎಲ್ಲ ಥರದ ಸೀಡ್ಸ್ನ ಹಾಕಿ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೆ. ಸೊ ಆ ಪೌಡರ್ ಇತ್ತು, ಅದಕ್ಕೆ ಅದನ್ನೇ ಹಾಕ್ಕೊಳ್ಳೋಣ, ಬರೀ ರಾಗಿದಾದರೆ ಅಷ್ಟು ಟೇಸ್ಟಿ ಇರಲ್ಲ ಅಂತ ಹೇಳಿ ಇವತ್ತು ನಾನು ಮಿಲಿಟ್ಸ್ ಪೌಡರ್ ಅಂತಲೇ ಹೇಳ್ಬೋದು, ಇದನ್ನು ಮಾಡ್ಕೋತಾ ಇದ್ದೀನಿ. ನಾನು 1 ಗ್ಲಾಸ್ ನೀರನ್ನ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮಳ್ಳಿಸ್ಕೊಂಡು ಅದಾದಮೇಲೆ ಏನು ಇಟ್ಟಿತ್ತಲ್ವ ಅದನ್ನು ಇನ್ನೊಂದು ಬಟ್ಲಿಗೆ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಗಂಟಿಲ್ಲದೆ ನೀಟಾಗಿ ಕಲಿಸ್ಕೊಂಡು ಅದಾದ ನಂತರ ನಾನು ಈ ಒಂದು ಪಾತ್ರೆಗೆ ಹಾಕ್ಕೋತೀನಿ. ಆವಾಗ ಗಂಟಾಗಲ್ಲ. ಡೈರೆಕ್ಟ್ ಪೌಡ್ರ್ ಹಾಕಿದ್ರೆ ಗಂಟಾಗೋವಂಥ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ನೀರು ಮಜ್ಜಿಗೆನ ಮಿಕ್ಸ್ ಮಾಡಿ ಕುಡಿತೀನಲ್ವ, ಆವಾಗ ಉಪ್ಪು ಕಡಿಮೆ ಆಗಬಾರ್ದು ಅಂತ ಹೇಳಿ. ಬಟ್ ಮಜ್ಜಿಗೆಗೆ ಉಪ್ಪನ್ನ ಹಾಕ್ಬೋದು, ಬಟ್ ಒಂದೊಂದ್ಸತಿ ನಾನು ಮಜ್ಜಿಗೆಗೆ ಉಪ್ಪು ಹಾಕದೆ ಕುಡಿಯೋದಕ್ಕೂ ಕೂಡ ಇಷ್ಟಪಡ್ತೀನಿ. ಅದಕ್ಕೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಜ್ಜಿಗೆಗೆ ಉಪ್ಪನ್ನ ಹಾಕಿ ಇಡೋದಿಲ್ಲ, ಹಾಗೆ ಮಜ್ಜಿಗೆ ಮಾಡಿ ಎತ್ತಿಟ್ಟಿರ್ತೀನಿ. ಇನ್ನು ಈ ಕಡೆ ಸ್ಟವಲ್ಲೂ ಕೂಡ ಉಪ್ಪಿಟ್ಟು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಉಡಿಯಾಗಿ ಬಂದಿತ್ತು ಗೊತ್ತಾ. ಉಪ್ಪಿಟ್ಟು ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಇದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಹುಣಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಂಡು ಉಪ್ಪಿನಕಾಯಿ ಮಾಡ್ತಾರಲ್ವ, ಇದಂತೂ ತುಂಬ ಸೂಟ್ ಆಗುತ್ತೆ ಉಪ್ಪಿಟ್ಟಿಗೆ. ಇನ್ನು ಉಪ್ಪಿಟ್ಟು ನಾನು ಬ್ರೇಕ್ಫಾಸ್ಟ್ ಆಗಿ ತಿನ್ನೋದಿಲ್ಲ, ಲಂಚಿಗೆ ತಿಂತೀನಿ, ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಸೊ ಉಪ್ಪಿಟ್ಟಂತೂ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಕೈಯಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ಉಪ್ಪಿಟ್ಟು 100% ರೆಡಿ ಆಗುತ್ತೆ. ಆ್ಯಂಡ್ ಲಂಚಿಗೆ ಮಧ್ಯಾಹ್ನ ಇವಾಗ ಮಳೆ ಬರ್ತಾ ಇರೋದ್ರಿಂದ ಲಂಚಿಗೆ ಆಫೀಸಿಂದ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಲಂಚಿಗೆ ಮನೆಗೆ ಬರ್ತೀನಿ, ಬಿಸಿಲಿರೋದ್ರಿಂದ ಆಫೀಸ್ಗೆ ಊಟನ ತೊಗೊಂಡು ಹೋಗ್ತಾ ಇದ್ದೆ. ಅಷ್ಟರೊಳಗೆ ಈ ಕಡೆನೂ ಕೂಡ ಗಂಜಿ ರೆಡಿ ಆಯಿತು. ನೀಟಾಗಿ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಗಂಜಿನ ಸೈಡಿಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಪದೇ ಪದೇ ನಾವು ಗಂಜಿ ಮಾಡ್ತಾ ಇದ್ದರೆ ಕೈಯಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ, ಇಲ್ಲಾಂದರೆ ಒಂದೇ ಕಡೆ ಬೇಯ್ತಾ ಇರುತ್ತೆ. ಇವಾಗ ನಾನು ಕಾಳನ್ನ ಕೂಡ ನೀಟಾಗಿ ಕೈಯಾಡ್ಕೋತೀನಿ. ಒಂದೊಂದು ಸತಿ 3 ಸ್ಟವಲ್ಲೂ ಕೂಡ ಏನಾದರೂ ಅಡುಗೆನ ಬೇಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ 3 ಕಡೆನೂ ಅಬ್ಸರ್ವ್ ಮಾಡಬೇಕು. ಇಲ್ಲಾಂದರೆ ಒಂದು ಕಡೆನೂ ಒಂದು ಸ್ವಲ್ಪ ಉರಿ ಜಾಸ್ತಿ ಆಯ್ತಂದರೆ ಒಂದೊಂದು ಕಡೆ ಒತ್ತೋ ಅಂಥ ಚಾನ್ಸಸ್ಸು ಕೂಡ ಇರುತ್ತೆ. ಇವಾಗ ಕಾಳು ಕೂಡ ಒಗ್ಗರಣೆ 100% ಆಯಿತು, ಅದನ್ನು ಕೂಡ ಎತ್ತಿಟ್ಕೊಡ್ಬೇಕು ಸೈಡಿಗೆ. ಅಡುಗೆ ಆಗಿದ ತಕ್ಷಣ ಈ ರೀತಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ರೆ ನನಗಲ್ಲಿ
ಟಾಪ್ ಕೌಂಟರ್ ಇರ್ಬೋದು, ಸ್ಟವ್ ಇರ್ಬೋದು, ನೀಟಾಗಿ ಒರೆಸೋದಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನು ಆಫೀಸಿಂದ ಬಂದಮೇಲೆ ಅಡುಗೆನ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಏನಾದರೂ ಗಲೀಜಿದ್ರೆ ಅಯ್ಯೋ ಇಷ್ಟೊಂದು ಗಲೀಜಿದೆ, ಕ್ಲೀನ್ ಮಾಡಬೇಕು, ಅದಾದಮೇಲೆ ಅಡುಗೆ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪಾತ್ರೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒರೆಸ್ಕೊಳ್ಳೋಕ್ಕಾದರೆ ಅವಾಗಲೇ ಒರೆಸ್ಕೊಂಡ್ಬಿಡ್ತೀನಿ. ಇವಾಗ ಉಪ್ಪಿಟ್ಟಂತೂ ರೆಡಿ ಆಯಿತು. ಒಂದು ಸತಿ ನೀಟಾಗಿ ಕೈ ಆಡ್ಕೊಂಡು ಬಿಡೋಣ ಅಂತ ಹೇಳಿ ಕೈ ಆಡ್ಕೊತಾ ಇದ್ದೀನಿ. ಇನ್ನು ರಾಗಿ ಗಂಜಿನೂ ರೆಡಿ ಆಯ್ತಲ್ವ, ಈ ರೀತಿ ನೀಟಾಗಿ ಕೈ ಆಡಿಬಿಟ್ರೆ, ಕೆಳಗಡೆ ನಾನು ಸ್ಟವ್ ಹಚ್ಚಿಲ್ಲ, ಈ ರೀತಿ ಕೈ ಆಡಿದ್ರೆ ಸ್ವಲ್ಪ ತಣ್ಣಗೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಕಡೆ ಪ್ಯಾನ್ನ ಇಟ್ಕೊಂಡು ನಾನಿವಾಗ ಬಾಕ್ಸಿಗೂ ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಆಫೀಸ್ಗೆ ಹೋಗೋಣ ಅಂತ ಹೇಳಿ, ಇನ್ನೂ ಬಿಸಿಲಿದೆ, ಮಧ್ಯಾಹ್ನ ಅಥವಾ ಮಳೆ ಹಿಡ್ಕೊಂಡ್ರೆ ಬರೋದಕ್ಕಾಗಲ್ಲ, ಅದಾದಮೇಲೆ ಹೋಟ್ಲಿಂದ ತರಿಸ್ಕೋಬೇಕಾಗತ್ತೆ. ಆ ಕಾರಣಕ್ಕೆ ನಾನು ಟಿಫನ್ ತೊಗೊಂಡು ಹೋಗೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಈ ರೀತಿ ಸಾರು ಮೇಲೆ ಸ್ಟ್ರೈನರ್ ಇಟ್ಬಿಟ್ಟು ಒಂದು ಲಿಡ್ಡನ್ನ ಮುಚ್ಚಿಬಿಟ್ಟು ಆಫೀಸಿಂದ ಬಂದಮೇಲೆ ಸಾರು ಮಾಡೋಣ ಅಂತ ಹೇಳಿ ಗಂಜಿನ ರೆಡಿ ಮಾಡ್ಕೋತಿದ್ದೆ. ಗಂಜಿ ಆಲ್ಮೋಸ್ಟ್ ರೂಮ್ ಟೆಂಪರೇಚರ್ಗೆ ಬಂದಿತ್ತು. ನೀರು ಮಜ್ಜಿಗೆನೂ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೀರು ಮಜ್ಜಿಗೆನೂ ಕೂಡ ಹಾಕಿ ಈ ರೀತಿ ನೀಟಾಗಿ ಕೈ ಆಡಿಕೊಂಡ್ರೆ ಗಂಜಿಗೆ ಮಜ್ಜಿಗೆ ತುಂಬ ಒಂದು ಸೂಪರ್ ಟೇಸ್ಟ್ ಕೊಡುತ್ತೆ. ನಾವು ತೆಳು ಗಂಜಿನ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಏನೇ ತೆಳು ಗಂಜಿ ಇದ್ದರೂ ಕೂಡ ಅದಕ್ಕೆ ನಾವು ಮಜ್ಜಿಗೆನ ಮಿಕ್ಸ್ ಮಾಡಿ ಕುಡಿದ್ರೆ ಬಾಡಿಗೆ ತುಂಬಾ ತಂಪು. ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ನಾವು ರಾಗಿ ಗಂಜಿನ ಒಂದು ಟೈಮ್ ದಿನದಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ನಾನು ಒಂದು ಗ್ಲಾಸ್ಗೆ ಫುಲ್ ಹಾಕೋತಾ ಇದ್ದೀನಿ, ಇನ್ನೊಂದು ಗ್ಲಾಸ್ಗೆ ಸ್ವಲ್ಪ ಹಾಕೋತಿದ್ದೀನಿ. ಯಾಕಂದರೆ ಫುಲ್ ಇರೋ ಅಂಥದ್ದು ಗ್ಲಾಸ್ ಬಂದರೂ ನಾನು ಕುಡಿತೀನಿ, ಯಾಕಂದರೆ ನಾನು ಇದನ್ನೇ ಬ್ರೇಕ್ಫಾಸ್ಟ್ ಅಂತ ಕನ್ಸಿಡರ್ ಮಾಡ್ಕೋತೀನಲ್ವ, ಬೇಗ ಹಶ್ವಾಗಿಬಿಡುತ್ತೆ ಅಂತ ಹೇಳಿ. ಇನ್ನು ನನ್ನ ಹಸ್ಬೆಂಡ್ಗೆ ಹಾಫ್ ಗ್ಲಾಸ್ನ ಕೊಡ್ತೀನಿ. ಅವ್ರು ಈಗಲೇ ಕುಡಿಯೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು, ಇನ್ನು ನಾನು ರೆಡಿ ಆಗಬೇಕು. ರೆಡಿ ಆದಮೇಲೆ ನಾನು ಆಫೀಸ್ಗೆ ಬಿಡೋದಕ್ಕೆ ಯಾವಾಗ ರೆಡಿ ಆಗ್ತಾರಲ್ಲ ಆವಾಗ ಕುಡಿದು ನಾನು ಆಫೀಸಿಗೆ ಬಿಟ್ಟು ಮತ್ತೆ ಅವ್ರು ಬಂದು ರೆಡಿಯಾಗಿ ಅದಾದಮೇಲೆ ತಿಂಡಿನ ತಿಂತಾರೆ. ಈಗ ನಾನು ತಟ್ಟೆಗೆ ಅವ್ರಿಗೆ ನೀಟಾಗಿ ಬಳಸ್ತಾ ಇದ್ದೀನಿ. ನಿನ್ನೆ ಇದೇ ರೀತಿಯಲ್ಲಿ ತುಂಬ ಟೈಮ್ ಆಗಿತ್ತು ಅಂತ ಅರ್ಜೆಂಟಲ್ಲಿ ನಾನು ಏನೂ ಕೂಡ ಬಳಸದೆ ಹಾಗೆ ಹೋಗಿದ್ದೆ. ಆದರೆ ಅವರು ಬರೀ ನಾನು ಏನು ತಿಂಡಿ ಮಾಡಿದ್ದೆ ಅದನ್ನು ಮಾತ್ರ ತಿಂದು ಇನ್ನೇನೆಲ್ಲ ಸೈಡ್ ಡಿಶ್ ಆಗಿ ಮಾಡಿದ್ದೆ ಅಲ್ವಾ, ಅದು ಏನೂ ಕೂಡ ತಿಂದೇ ಇರಲಿಲ್ಲ. ಅದಕ್ಕೇ ನಾನು ಈ ರೀತಿ ಇಡೋದು. ಯಾವತ್ತಾದರೂ ಒಂದಿನ ಮಿಸ್ ಆಯಿತು ಅಂದರೂ ಕೂಡ ಇವತ್ತು ಇಟ್ಟಿಲ್ಲ, ಬಟ್ ಬೇರೆ ಏನಾದರೂ ಮಾಡಿದಾಳ ಅಂತಲೂ ಕೂಡ ಏನೂ ಚೆಕ್ ಮಾಡೋದಿಲ್ಲ. ಸೊ ಆ ಕಾರಣಕ್ಕೆ ಮಾಡಿದಂಥ ಅಡುಗೆನೆಲ್ಲ ಕೂಡ ಈ ರೀತಿ ತಟ್ಟೆಯಲ್ಲಿ ಅರೇಂಜ್ ಮಾಡಿ ಈ ರೀತಿ ಇಟ್ಟರೆ ಅವ್ರು ತಿಂತಾರೆ, ನನಗೂ ಕೂಡ ಅದು ಖುಷಿ ಆಗುತ್ತೆ. ಇನ್ನು ತಟ್ಟೆ ಮುಂದೆನೇ ರಾಗಿ ಗಂಜಿನೂ ಕೂಡ ಇಟ್ಟು ಅಲ್ಲೇ ಅರೇಂಜ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಇವತ್ತು ಬಳಸಿದ್ದೆ ಅಲ್ವಾ, ಅದ್ರ ಬೀಜನ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಊರಲ್ಲಿ ಇದರ ಸೊಸಿ ಮಾಡಿಬಿಟ್ಟು ಮರನ ಬೆಳೆಸೋಣ ಅಂತ ಹೇಳಿ ಆಲ್ಮೋಸ್ಟ್ ಯಾವ್ಯಾವ ಹಣ್ಣ ಈ ರೀತಿ ಕಲೆಕ್ಟ್ ಮಾಡ್ಕೋತೀನಲ್ವ, ಎಲ್ಲಾದ್ರದ್ದು ಸೀಡ್ಸು ಕೂಡ ನಾನು ಇದೇ ರೀತಿ ಕಲೆಕ್ಟ್ ಮಾಡಿಬಿಟ್ಟು ಊರಿಗೆ ತೊಗೊಂಡೋಗಿ ಕೊಡ್ತೀನಿ. ಬಿಕಾಸ್ ನಮ್ಮ ತೋಟದಲ್ಲಿ ನಾವು ಬೆಳಿತೀವಲ್ವ, ಆ ಕಾರಣಕ್ಕೆ. ಆಫೀಸಿಂದ ಬಂದಿದ್ದಾಯಿತು, ಇವಾಗ ಸಾರು ಮಾಡೋಣ ಅಂತ ಹೇಳಿ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೋತಾ ಇದ್ದೀನಿ. ಊರಲ್ಲಿದ್ವಿ ಅಂತ ಹೇಳಿದ್ರೆ ಕೆಂಡದಲ್ಲಿ ಸುಟ್ಟಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಸ್ಸಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕೆಂಡದಲ್ಲಿ ಸುಡುತ್ತಾರೆ. ಆದರೆ ಬರ್ತಾ ಬರ್ತಾ ಇವಾಗ ತುಂಬ ಫ್ಯಾಷನಬಲ್ ಆಗ್ತಾ ಇರೋದ್ರಿಂದ ಕೆಂಡ ಎಲ್ಲೂ ಸಿಗೋದಿಲ್ಲ ಅಲ್ವಾ, ಆ ಕಾರಣಕ್ಕೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಉರಿತಿದ್ರು. ಇವತ್ತು ನಾನು ಡೈರೆಕ್ಟ್ ಒಲೆ ಮೇಲೆ ಇಟ್ಬಿಟ್ಟು ಈ ರೀತಿ ಸುಟ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ, ಮನೆ ತುಂಬ ಆನಿಯನ್ ಘಮ ಇರ್ಬೋದು, ಬೆಳ್ಳುಳ್ಳಿ ಬೇಯ್ತಾ ಇರುವಂಥ ಘಮ, ಫ್ರೇಗ್ರೆನ್ಸ್ ಅಂತೂ ಮನೆ ತುಂಬ ಇತ್ತು. ಆಮೇಲೆ ಈ ಬೇಯ್ತಾ ಇರೋದನ್ನ ನೋಡ್ತಿದ್ರೆ ಅಥವಾ ಘಮನ ನಾವು ತೊಗೊಳ್ತಾ ಇದ್ರೆ ಹಾಗೆ ನಾವು ಬೆಂದಿರೋದನ್ನ ತಿನ್ಬಿಡೋಣ ಅನ್ನೋಷ್ಟು ಆಸೆ ಆಗುತ್ತೆ. ಇನ್ನು ಸುಟ್ಟಿದಂತೂ ಆಯಿತು. ಇವಾಗ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಟ್ಕೊಂಡ್ರೆ ಡೈರೆಕ್ಟಾಗಿ ಈ ರೀತಿ ಸ್ವಲ್ಪ ಸ್ಟವ್ ಎಲ್ಲ ಗಲೀಜಾಗುತ್ತೆ, ಸಿಪ್ಪೆ ಎಲ್ಲ ಬೀಳುತ್ತೆ ಅಲ್ವಾ, ಆ ಕಾರಣಕ್ಕೆ ನೀಟಾಗಿ ಸ್ಟವ್ನು ಕೂಡ ಒರೆಸ್ಕೊಂಡಿದ್ದಾಯಿತು. ಕೌಂಟರ್ ಟಾಪಲ್ಲೆಲ್ಲ ಅದು ಗಾಳಿಗೆ ಎಲ್ಲ ಸಿಪ್ಪೆ ಹಾರ್ತಾ ಇರುತ್ತೆ. ನೋಡ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಗೊತ್ತಾ, ಹಾಗೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಈ ರೀತಿ ಬಿಡಿಬಿಡಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೋತೀನಿ. ನಾನು ಬೆಳಗ್ಗೆ ಸ್ವಲ್ಪ ಸೊಪ್ಪು ಹಾಗೆ ಬೇಳೆನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾವು ಬಸ್ಸಾರು ಮಾಡಬೇಕಂದ್ರೆ ಈ ರೀತಿ ಸ್ವಲ್ಪ ಕಾಳನ್ನ ಎತ್ತಿಟ್ಕೋಬೇಕು. ಇದಾದಮೇಲೆ ಇವತ್ತು ಒಣಮೆಣ್ಸಿನ್ಕಾಯಲ್ಲಿ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಒಣಮೆಣ್ಸಿನ್ಕಾಯಿನ ನೆನಾಕಿಟ್ಕೊಂಡಿದ್ದೆ. 2 ಬ್ಯಾಡಗಿ ಮೆಣಸಿನ್ಕಾಯಿ, 5 ಖಾರದ ಮೆಣಸಿನ್ಕಾಯಿನ ನಾನು ಏನು ಸಾರು ಮಾಡೋದಕ್ಕೆ ನೀರನ್ನ ಸೋಸಿ ಇಟ್ಕೊಂಡಿದ್ದೆ ಅಲ್ವಾ ಅದರೊಳಗಡೆನೆ ನೆನಾಕಿದ್ದೆ. ಈರುಳ್ಳಿನ ನಾನು ಸ್ಟವ್ ಮೇಲೆ ಬೇಯಿಸ್ಕೊತಿದ್ದೆ ಅಲ್ವಾ ಅವಾಗಲೇ ನೆನಾಕೋದಕ್ಕೆ ಇಟ್ಕೊಂಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಏನು ಸುಟ್ಟಿಟ್ಕೊಂಡಿದ್ದೆ ಅದ್ರ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಳ್ಬೇಕು.
ಹಾಗೆ ಒಂದು ಇಳ್ಕಾಗೋಷ್ಟು ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣ ಗಾತ್ರದಲ್ಲಿ ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಊರಿಂದ ತಂದಿರುವಂಥ ತೆಂಗಿನಕಾಯಿ ನೀರೆಲ್ಲ ಹಿಂಗಿಬಿಟ್ಟಿತ್ತು ಹಬೆಗೆ. ಆ ಕಾರಣಕ್ಕೆ ಒಡೆದಾಗ ಈ ರೀತಿ ಆಚೆ ಬಂದಿರೋದ್ರಿಂದ ತುರಿಯೋಕ್ಕಾಗಲ್ಲ ಅಂತ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ನೀಟಾಗಿ ಮಸಾಲಾನ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡೈರೆಕ್ಟಾಗಿ ನಾನು ಸೋಸಿ ಇಟ್ಕೊಂಡಿದ್ದಲ್ವ ಸಾರು, ಅದೇ ಒಂದು ಪಾತ್ರೆಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಅದನ್ನು ಹಾಗೆ ಬಗ್ಸೋದಕ್ಕೆ ಹೋದೆ, ಅದು ನೀಟಾಗಿ ಬೀಳ್ತಾ ಇರಲಿಲ್ಲ. ಯಾಕಂದರೆ ನಾನು ಮಾಡೋದೇ ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಆ ಕಾರಣಕ್ಕೆ ನೀಟಾಗಿ ಈ ರೀತಿ ಕೈಯಲ್ಲಿನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಜಾರಿಗೆ, ಆ ನೀರನ್ನು ಕೂಡ ಸಾಂಬಾರ್ಗೆ ಹಾಕಿ ಗಂಟಿಲ್ಲದೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಕೊಟ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಂಡು, ಈರುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿ ಹಾಕ್ಕೊಳ್ಬೋದು. ಒಂದೊಂದು ಸತಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಒಂದೊಂದು ಸತಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವತ್ತು ಒಗ್ಗರಣೆ ಹಾಕೇ ಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಿದ್ದೀನಿ. ಸಂಜೆ ಬೇರೆ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮು ಕೂಡ ಇತ್ತು. ಆ ಕಾರಣಕ್ಕೆ ಒಂದು ಚಿಕ್ಕ ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಹಿಂಗು ಕೂಡ ಹಾಕ್ಕೊಳ್ಳಿ. ನಾನು ಅದಾದಮೇಲೆ ಹಿಂಗನ್ನ ಹಾಕಿದ್ದೀನಿ, ಬಟ್ ಅದರದು ಶೂಟ್ ಆಗಿಲ್ಲ. ಹಿಂಗ ಹಾಕೋದ್ರಿಂದ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ಬಸ್ಸಾರಾಗಿರೋದ್ರಿಂದ ನೀವು ಬೇಕಿದ್ರೆ ಜೀರಿಗೆ ಏನಾದರೂ ಒಗ್ಗರಣೆಯಲ್ಲಿ ಹಾಕಿಲ್ಲ ಅಂದರೆ ಈ ಒಂದು ಹಂತದಲ್ಲಿ ನೀವು ಜೀರಿಗೆ ಪೌಡರ್ನ ಹಾಕ್ಕೊಳ್ಬಹುದು. ಬೇಕಾದರೆ ಮೆಣಸು ಕೂಡ ಒಂದು 3-4 ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿ ಇರುತ್ತೆ. ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಖಾರನೂ ಇದೆ. ಆ ಕಾರಣಕ್ಕೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಮತ್ತೆ ಮೆಣಸು ಹಾಕಿದ್ರೆ ತುಂಬ ಖಾರ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿಲ್ಲ. ನೀವೇನಾದರೂ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀರಾ, ಖಾರ ಕಡಿಮೆ ಆಗಿದೆ ಅಥವಾ ಟೇಸ್ಟಿಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ಮೆಣಸನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ಸಾರಿಗೆ ಹಾಕ್ಕೊಳ್ಳೋದು. ಒಂದೊಂದು ಸತಿ ನಾನು ಈರುಳ್ಳಿನ ಕೂಡ ಹಾಕ್ಕೊಳ್ಳೋದಿಲ್ಲ, ಆದರೆ ಇವತ್ತು ಟೈಮ್ ಇತ್ತು, ಹೆಚ್ಚಿಟ್ಕೊಂಡಿದ್ದೆ. ಆ ಕಾರಣಕ್ಕೆ ಎಕ್ಸ್ಪೆಷಲಿ ಸಾರಿಗೆ ನಾನು ಒಗ್ಗರಣೆ ಹಾಕೋದೆ ಬಹಳನೇ ಅಂದರೆ ಬಹಳ ಕಡಿಮೆ. ಬಟ್ ಇವತ್ತು ಟೈಮ್ ಇತ್ತು, ಹಾಗೆ ಒಂದು ಸತಿ ಒಗ್ಗರಣೆ ಹಾಕೋಣ ಸಾರಿಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸೋಣ ಅಂತ ಹೇಳಿ ಇವತ್ತು ನಾನು ಒಗ್ಗರಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಜೀರಿಗೆನ ಈ ರೀತಿ ಹಾಕ್ಕೊಂಡಾಗ ಅಲ್ಲಲ್ಲೇ ಕಾಣಿಸುತ್ತಲ್ವ, ಸಾಂಬಾರು ತುಂಬ ಟೇಸ್ಟಿನೂ ಕೂಡ ಇರುತ್ತೆ. ಅಲ್ಲಲ್ಲೇ ಜೀರಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಅಂತಾರಲ್ವ, ಅದೇ ರೀತಿಯಾಗಿ ಬಸ್ಸಾರು ಕೂಡ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕೈಯಾಡ್ಕೋತಾ ಇದ್ದೀನಿ. ಹಾಗೆ ಲಿಡ್ನ ಮುಚ್ಚಿ ಈ ರೀತಿ ನಾನು ಮಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅಷ್ಟರೊಳಗೆ ಅನ್ನನೂ ಕೂಡ ತಪ್ಪಲೆಯಲ್ಲಿ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಆಫೀಸಿಂದ ಬರ್ತಾ ಕರ್ಬೇವಿನ ಸೊಪ್ಪನ್ನ ತೊಗೊಂಡು ಬಂದಿದೆ. ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿನ ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಮಾಡಿಟ್ಕೊಂಡಿದ್ದೆ. ಅದು ಖಾಲಿ ಆಗ್ತಾ ಬಂತು, ಇನ್ನು 1 ಅಥವಾ 2 ದಿನಕ್ಕೆ ಆಗೋಷ್ಟಿದೆ. ಸೊ ಆ ಕಾರಣಕ್ಕೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನ ಈಗ ಮಾಡೋಣ ಅಂತ ಹೇಳಿ ಈ ರೀತಿ ಎಸ್ಲನ್ನ ನೀಟಾಗಿ ಕಿತ್ತಿಟ್ಕೋಬೇಕು. ಈ ರೀತಿ ಕಿತ್ತಿ ಇದನ್ನು ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮನೆ ಒಳಗಡೆ ಒಣಗಿಸ್ಕೋಬೇಕು, ಬಿಸಿಲಿಗೆ ಇಡಬಾರ್ದು. ಇದರಲ್ಲಿರುವಂಥ ಅಂಶಗಳೇನಿರುತ್ತೆ ಅಂದರೆ ಪ್ರೋಟೀನ್ಸ್ ಇರ್ಬೋದು, ಕ್ಯಾಲ್ಶಿಯಮ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಹಾವಿ ಆಗಿಬಿಡುತ್ತೆ ಅಂತ ಹೇಳಿ ಮನೆ ಒಳಗಡೆ ಇರುವಂಥ ವೆದರಲ್ಲೇ ನಾವು ಒಣಗಿಸಿದ್ರೆ ಅದರಲ್ಲಿರುವಂಥ ಪೌಷ್ಟಿಕ ಆಹಾರಗಳು ಅದರಲ್ಲೇ ಇರುತ್ತೆ. ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಎಸ್ಲು ಸಮೇತ ಕಿತ್ಕೋತೀನಿ. ನೀವು ಕಂಪ್ಲೀಟಾಗಿ ತರಿಯೋಕ್ಕೆ ಹೋಗಬೇಡಿ, ತರಿದು ತೊಳೆದ್ಬಿಟ್ಟು ಒಣಗ್ಸೋಕ್ಕೆ ಹೋದರೆ ಒಂದೊಂದು ಸತಿ ಇಷ್ಟನೇ ಆಗಲ್ಲ. ನನಗೆ ಎಕ್ಸ್ಪೆಷಲಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯೇ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿ ಮಾಡ್ಕೋತೀನಿ. ಹಾಗೆ ಎಳೆದಿರುತ್ತಲ್ವ, ನಾನು ತುದಿಯಲ್ಲಿ ಕಟ್ ಮಾಡಿ ಎತ್ತಿಟ್ಕೋತಿದ್ದೀನಲ್ವ, ಅದನ್ನು ನಾನು ಸಾರಿಗೆ ಬಳಸ್ಕೋತೀನಿ. ಹಾಗೆ ನೀಟಾಗಿ ಬಲ್ತಿರುವಂಥ ಈ ಕರ್ಬೇವಿನ ಸೊಪ್ಪಿನ ಎಸ್ಲುಗಳನ್ನ ನೀಟಾಗಿ ಕಿತ್ತಿ ಈ ರೀತಿ ಮರಕ್ಕೆ ಇಟ್ಕೋತೀನಿ. ನೀಟಾಗಿ ಹುಣಸೆ ನೀರಲ್ಲಿ ತೊಳೆದು ಮತ್ತು ಇನ್ನೊಂದು ಹೊಸ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಒಂದು ಟ್ರೇಯಲ್ಲಿ ಬಟ್ಟೆನ ಹಾಕಿ ಅದ್ರ ಮೇಲೆ ಇದನ್ನೆಲ್ಲ ನೀಟಾಗಿ ಆರಾಕಿ ಮತ್ತೆ ಬಟ್ಟೆನ ಮುಚ್ಚಿ ಮನೆ ಒಳಗಡೆ ಒಣಗಿಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಕಲರ್ ಚೆನ್ನಾಗಿ ಬರುತ್ತೆ. ಈ ಕರ್ಬೇವಿನ ಸೊಪ್ಪನ್ನ ನಾವು ತಿನ್ನೋದ್ರಿಂದ ಕಣ್ಣಿಗೆ, ಕೂದಲಿಗೆ, ದೇಹಕ್ಕೆ, ಶುಗರ್ ಇರೋ ಪೇಷಂಟ್ಸಿಗೆಲ್ಲದು ಕೂಡ ಒಳ್ಳೆಯದು. ಹಾಗೆ ಇವತ್ತು 2 ಥರ ತರಕಾರಿನೂ ಕೂಡ ತೊಗೊಂಡು ಬಂದೆ. ಕ್ಯಾಪ್ಸಿಕಮ್ ಇರ್ಬೋದು, ಅದ್ರ ಜೊತೆಗೆ ಬೀಟ್ರೋಟ್ ನಾನು ಯಾವಾಗಲೂ ಡಿಟಾಕ್ಸೆ ಡ್ರಿಂಕ್ನ ಮಾಡ್ತಾನೆ ಇರ್ತೀನಲ್ವ, ಬೀಟ್ರೋಟ್ ಬೇಕೇ ಬೇಕು. ಹಾಗೆ ನನ್ನ ಫೇವ್ರೆಟ್ ತರಕಾರಿ ಅಂದರೆ ಬೀಟ್ರೋಟ್ ಮತ್ತು ಕ್ಯಾರೆಟ್. ಬೀಟ್ರೋಟ್ ಪಲ್ಯ ದಿನ ಮಾಡಿದ್ರೂ ಕೂಡ ನನಗೆ ಇಷ್ಟ ತಿನ್ನೋದಕ್ಕೆ. ಇವಾಗ ಹೇಗಿದ್ರೂ ಕರ್ಬೇವಿನ ಸೊಪ್ಪನ್ನ ತೊಳಿಬೇಕಲ್ವ, ಹಾಗೆ ಈ ತರಕಾರಿನೂ ಕೂಡ ತೊಳಿಯೋಣ ಅಂತ ಹೇಳಿ ಹಾಗೆ ಬರ್ತಾ ಗ್ರೇಪ್ಸ್ನೂ ಕೂಡ ತೊಗೊಂಡು ಬಂದಿದ್ದೆ. ಜೊತೆಗೆ ಮನೆ ಮುಂದೆ ಹೂವನ್ನು ಮಾರ್ತಾಯಿದ್ರು, ಹೂವನ್ನು ಕೂಡ ತೊಗೊಂಡಿದ್ದೆ.
ದುಂಡು ಮಲ್ಲಿಗೆ ಹಾಗೆ ಸೂಜಿ ಮಲ್ಲಿಗೆ ಎರಡನ್ನೂ ಕೂಡ ತೊಗೊಂಡಿದ್ದೆ. ಈ ರೀತಿ ನಾನು ಬೆಳಗ್ಗೆ ತೊಗೊಂಡಿದ್ದೆ ಅಲ್ವಾ, ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಡ್ರೈ ಆಗುತ್ತೆ ಅಂತ ಈ ರೀತಿ ಒಂದು ಕವರ್ ಒಳಗಡೆ ಒಂದು ಕವರಲ್ಲಿ ಹಾಕಿಟ್ಕೊಂಡಿದ್ದೆ. ಮೊದಲು ನಾನು ದುಂಡು ಮಲ್ಲಿಗೆನ ಕಟ್ಟಕ್ಕೆ ಹೋದೆ. ದುಂಡು ಮಲ್ಲಿಗೆ ಇದೇ ಫಸ್ಟು ನಾನು ಕಟ್ಟೋಣ ಅಂತ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ಇದು ತೊಟ್ಟು ತುಂಬ ಚಿಕ್ಕದಿರೋದ್ರಿಂದ ನನಗೆ ಕಟ್ಟೋಕ್ಕೆ ಆಗಲಿಲ್ಲ. ಒಂದು 3ರಿಂದ 4 ಲೈನ್ನ ಕಟ್ಟಿದೆ, ಬಟ್ ಆದರೆ ಕಟ್ಟಾಗ್ತಾಯಿತ್ತು, ಕಟ್ಟೋಕ್ಕೆ ಕೈಗೆ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ಸೂಜಿ ತೊಗೊಂಡು ನೀಟಾಗಿ ಪೋಣಿಸ್ಕೊಂಡೆ. ಇನ್ನು ಸೂಜಿ ಮಲ್ಲಿಗೆನೂ ಕೂಡ 2 ಮೊಳ ಆಗೋಷ್ಟು ಕಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾಳೆ ಕಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಒಂದೇ ಸತಿ ಕಟ್ಟೋದಕ್ಕೂ ಕೂಡ ಟೈಮ್ ಇಲ್ಲ ಅಲ್ವಾ. ಅಡುಗೆನ ಮಾಡಿ ಇವಾಗ ಕೂತ್ಕೊಂಡು ರೆಸ್ಟ್ ತೊಗೊಂಡು ಹಾಗೆ ಈ ಥರ ಹೂವನ್ನ ಕಟ್ಕೊಂಡು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬರ್ತಾರೆ. ಆವಾಗ ಊಟ ಮಾಡಿ ಒಂದು 2 ಅವರ್ ಮುಂಚೆ, ಅಂದರೆ ನಾವು ಎಷ್ಟು ಗಂಟೆಗೆ ಮಲಗ್ತೀವಿ ಅಲ್ವಾ ಅದಕ್ಕೂ 2 ಅವರ್ ಮುಂಚೆನೇ ಊಟನ ಮುಗಿಸ್ಕೋತೀನಿ. ಅಕಸ್ಮಾತ್ ನನ್ನ ಹಸ್ಬೆಂಡ್ ಇನ್ನೂ ಬರೋದಕ್ಕೆ ಲೇಟ್ ಆಗುತ್ತೆ ಅಂದರೆ ನಾನು ಊಟನ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಸೂಜಿಯಲ್ಲಂತೂ ಫಟಾಫಟ ಅಂತ ಪೋಣಿಸ್ಬೋದು. ಇಷ್ಟ ಆಯಿತು. ಸೊ 100 ಗ್ರಾಮ್ ತೊಗೊಂಡಿದ್ದೆ ನಾನು. ಯೂಶ್ವಲಿ ನಾವು ಹೂವನ್ನ ತೊಗೊಳೋದ್ಕಿಂತ ಈ ರೀತಿ ಬಿಡಿ ಹೂವನ್ನ ತೊಗೊಂಡು ಕಟ್ಕೊಂಡು ಅಥವಾ ಪೋಣಿಸ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಸೂಜಿ ಮಲ್ಲಿಗೆನ ಕಟ್ಟೋಣ ಅಂದ್ಕೊಂಡೆ, ಅಷ್ಟರೊಳಗೆ ಟೈಮು ಕೂಡ ಆಗಿತ್ತು. ಸೊ ಇವಾಗ ಕಟ್ಟಕ್ಕೆ ಟೈಮ್ ಇಲ್ಲ, ಮತ್ತು ಮಲಗೋದೆಲ್ಲ ಲೇಟ್ ಆಗುತ್ತೆ, ಇನ್ನು ಬಟ್ಟೆ ಎಲ್ಲ ಎತ್ತಿಡಬೇಕು ಮರ್ಚಿ ಅಂತ ಹೇಳಿ ಇವಾಗ ಹೂವನ್ನ ಹಾಗೆ ಎತ್ತಿಟ್ಕೋತಾ ಇದ್ದೀನಿ ಫ್ರಿಜ್ಗೆ. ಇನ್ನು ನಾಳೆ ಆಫೀಸಿಂದ ಬಂದಮೇಲೆ ಈ ಹೂವನ್ನು ಕೂಡ ಕಟ್ಕೋಬೋದು. ಕಟ್ಟಿರೋ ಹೂವು ಆಗಿರಲಿ ಬಿಡಿ ಹೂವು ಆಗಿರಲಿ ಈ ರೀತಿ ಕವರ್ ಒಳಗಡೆ ನೀಟಾಗಿ ಕಟ್ಬಿಟ್ಟು ಇನ್ನೊಂದು ಕವರಿನ ಒಳಗಡೆ ಇದನ್ನು ಕೂಡ ಹಾಕಿ ಟೈಟಾಗಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಅದು ಮಗ್ಗಿದ್ರೆ ಮಗ್ಗಾಗೆ ಇರುತ್ತೆ, ಸ್ವಲ್ಪ ಅರಳಿದ್ರೆ ಅದೇ ರೀತಿಯಲ್ಲಿರುತ್ತೆ. ಆ ಕಾರಣಕ್ಕೆ ಈ ಎರಡೂ ಕೂಡ ಒಂದು ಕವರ್ಗೆ ಹಾಕಿ ನೀಟಾಗಿ ಫ್ರಿಜ್ಜಿಗೆ ಎತ್ತಿಟ್ಕೋತೀನಿ. ಇವಾಗ ಬಟ್ಟೆ ಎಲ್ಲ ಇಂಬಿಡಿಸಿದ್ದಾಯಿತು. ಇವಾಗ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಸೈಡ್ಸಲ್ಲಿ ಪಲ್ಯ ಕೂಡ ಇರಲಿಲ್ಲ, ಆ ಕಾರಣಕ್ಕೆ ಹಪ್ಳನ ಕರ್ಕೊಳ್ಳೋಣ ಅಂತ ಹೇಳಿ ಹಪ್ಳನ ಕರ್ಕೋತಾ ಇದ್ದೀನಿ. ಊರಿಂದ ಅಕ್ಕಿ ಹಪ್ಳನ ತೊಗೊಂಡು ಬಂದಿದೆ. ಒಂದು ಸ್ವಲ್ಪ ಪುದೀನಾನ ರುಬ್ಬಿಬಿಟ್ಟು ಮಾಡಿದಂಥ ಹಪ್ಳ, ಹಾಗೆ ಇನ್ನೊಂದು ಪ್ಲೈನ್ ಹಪ್ಳ, ಸ್ವಲ್ಪ ಮಸಾಲ ಹಾಕಿದ್ವಿ ಅಷ್ಟೇ. ಸೊ ಅದೊಂದು 4-5, ಇದನ್ನೊಂದು 4-5ನ ಹಾಕಿಬಿಟ್ಟು ನೀಟಾಗಿ ಕರ್ಕೊಂಡಿದ್ದಾಯಿತು. ಈಗ ಊಟ ಮಾಡಿ ಮಲಗುವಂಥ ಸಮಯ. ನೋಡ್ಬೋದು ಈ ರೀತಿ ನನ್ನ ದಿನಚರಿ. ಆಫೀಸಿಗೆ ಹೋಗಿ ಬಂದರೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ಕೆಲಸಗಳು ನೆಮ್ಮದಿಯಾಗಿ ಸಮಾಧಾನವಾಗಿ ಕೆಲಸಗಳು ಮುಗಿಯುತ್ತೆ. ಈ ರೀತಿ ಇತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತಾನೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.